ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ದೇಶದಲ್ಲಿ ದಲಿತರು, ಅಸ್ಪೃಶ್ಯ ಜನಾಂಗದವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದದ್ದನ್ನ ಮನಗಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರು ಇನ್ನುಳಿದಂತ ಎಲ್ಲ ನಾಯಕರು ಸೇರಿ 1950ರಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗಕ್ಕ ಮೀಸಲಾತಿ ಆದೇಶವನ್ನ ಮಾಡಿದರು. ಆದೇಶ ಮಾಡಿದಾಗ ಎಸ್ಸಿ ಜನಾಂಗದಲ್ಲಿ 6 ಜಾತಿಗಳಿದ್ವು, ಎಸ್ಟಿ ಜನಾಂಗದಲ್ಲಿ 6 ಜಾತಿಗಳಿದ್ವು. 15% ಎಸ್ಸಿಗೆ, 3% ಎಸ್ಟಿಗೆ ಮೀಸಲಾತಿ ಸೌಲಭ್ಯವನ್ನು ಸಂವಿಧಾನಾತ್ಮಕವಾಗಿ ಅವಕಾಶವನ್ನು ಮಾಡಿಕೊಟ್ಟರು. ಅದಾದ ನಂತರ ಕಾಂಗ್ರೆಸ್ಸಿನ ಸುಮಾರು 60 ವರ್ಷ ಆಡಳಿತದಲ್ಲಿ ಅನೇಕ ಜಾತಿಗಳನ್ನ ಎಸ್ಸಿ ಪಟ್ಟಿಗೆ ಸೇರಿಸುವಂತ ಕೆಲಸವನ್ನು ಮಾಡಿದರು. ಮೊದಲಿದ್ದಂತ 6 ಜಾತಿಗಳವರು ಯಾರ್ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಾರೋ, ಬಡವರಿದ್ದಾರೋ ಅವ್ರ ಮಕ್ಕಳು ವಿದ್ಯಾವಂತರಾಗಬೇಕು, ಅವ್ರಿಗೂ ಸರ್ಕಾರಿ ಸೌಲಭ್ಯಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲರನ್ನೂ ಅಪ್ಪಿಕೊಂಡು ಇವತ್ತು 101 ಜಾತಿಗಳಾಗಿದೆ. 101 ಜಾತಿಗಳಾದ್ಮೇಲೆ ಅನೇಕ ವರ್ಷಗಳಿಂದ ಅಸ್ಪೃಶ್ಯರು ಹೋರಾಟವನ್ನು ಮಾಡ್ತಾ ಇದ್ರು. ನಮಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ, ಇತರರೊಂದಿಗೆ ನಮಗೆ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹೋರಾಟವನ್ನು ಮಾಡಿದಾಗ 35 ವರ್ಷಗಳ ಹೋರಾಟಕ್ಕೆ ಆಗಸ್ಟ್ 1ನೇ ತಾರೀಕಿಗೆ 2024ರಂದು ಸಂವಿಧಾನ ಪೀಠ 7 ಜನರು ನ್ಯಾಯಾಧೀಶರನ್ನೊಳಗೊಂಡಂತ ಸಂವಿಧಾನ ಪೀಠ ಮೀಸಲಾತಿ ಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಆಯಾ ರಾಜ್ಯಗಳು ಕೊಡ್ಲಿಕ್ಕೆ ಅಧಿಕಾರ ದಯಪಾಲಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಅದಾದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮ ತಗೊಳ್ಳಿಲ್ಲ. ಸುಪ್ರೀಂ ಕೋರ್ಟ್ ಆದೇಶವನ್ನ ಬಚ್ಚಿಟ್ರು. ಆವಾಗ ಅಕ್ಟೋಬರ್ 16ರಂದು ರಾಜ್ಯದ ತುಂಬ ಮಾದಿಗ ಜನಾಂಗದವರು, ಅಸ್ಪೃಶ್ಯ ಜನಾಂಗದವರು ಬೀದಿಗಿಳಿದು ಹೋರಾಟವನ್ನು ನಡೆಸಿದರು. ಇದರ ಪರಿಣಾಮವಾಗಿ ಅಕ್ಟೋಬರ್ 18ರಂದು ಒಂದು ಸಂಪುಟ ಸಭೆ ನಿರ್ಧಾರವನ್ನ ಮಾಡಿದರು. ಅದಾದ ನಂತರ ಅದನ್ನ ಅವತ್ತು ನಿರ್ಣಯ ಮಾಡದೇನೆ ಅಕ್ಟೋಬರ್ 24ನೇ ತಾರೀಕಿಗೆ ಮುಂದೂಡಿದರು. ಅವತ್ತೂ ಏನೂ ಮಾಡಲಿಲ್ಲ. ಕೊನೆಗೆ ಅಕ್ಟೋಬರ್ 28ನೇ ತಾರೀಕಿಗೆ ಸಿದ್ದರಾಮಯ್ಯನವರ ಸರ್ಕಾರ ಸಂಪುಟ ಸಭೆಯಲ್ಲಿ ಮತ್ತೊಂದು ಹೊಸ ಆಯೋಗವನ್ನು ರಚನೆ ಮಾಡಲಿಕ್ಕೆ ನಿರ್ಣಯವನ್ನು ತಗೊಂಡ್ರು. ಆ ಸಂಪುಟ ಸಭೆಯಲ್ಲಿ 1 ತಿಂಗಳೊಳಗಾಗಿ ನಾವು ಜಾರಿ ಮಾಡೋದಾಗಿ ಹೇಳಿದರು. ಅದರ 2 ತಿಂಗಳ ಕಾಲಹರಣ ಮಾಡಿ ಆದೇಶವನ್ನ ಕೊಡಲಿಲ್ಲ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ. ಅದಾದ ನಂತರ ಇಡೀ ರಾಜ್ಯ ತುಂಬಾ ಅಸ್ಪೃಶ್ಯ ಜನಾಂಗದವರು ಶಾಸಕರ ಮನೆ ಮುಂದೆ ತಮಟೆ ಚಳವಳಿಯನ್ನ ಮಾಡಿದರು. ಕೊನೆಗೆ ಆ ತಮಟೆ ಚಳವಳಿ ಆದ ನಂತರ ಡಿಸೆಂಬರ್ನಲ್ಲಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ನೇಮಿಸಿ 1 ತಿಂಗಳೊಳಗಾಗಿ ನಾವು ನಾಗಮೋಹನ್ ದಾಸರಿಂದ ವರದಿಯನ್ನು ಪಡ್ಕೊಳ್ತೀವಿ ಅಂತ ಹೇಳಿದ್ರು. ಆದರೆ ಏನೂ ಆಗಲೇ ಇಲ್ಲ. ಹೊಸ ಆಯೋಗ ರಚನೆ ಮಾಡಬೇಕನ್ನೋದು ಅಸ್ಪೃಶ್ಯ ಜನಾಂಗದ್ದಾಗ್ಲಿ, ಮಾದಿಗ ಜನಾಂಗದ್ದಾಗ್ಲಿ ಇರಲಿಲ್ಲ. ಅವ್ರ ಬೇಡಿಕೆನೇ ಅಲ್ಲ. ಸರ್ಕಾರ ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ತಗೊಂಡಿದೆ, ಮಾಧುಸ್ವಾಮಿ ಅವರ ವರದಿ ಇದೆ, 2011ರ ಜನಗಣತಿ ಇದೆ. ಅದೆಲ್ಲದರ ಡಾಟಾ ಇದ್ರೂ ಕೂಡ ಕುಂಟ ನೆಪ ಒಡ್ಡಿ
ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥದ್ದು ದುರುದ್ದೇಶದಿಂದ ಮತ್ತು ಈ ಜನಾಂಗಕ್ಕೆ ಅನ್ಯಾಯ ಮಾಡುವ ದೃಷ್ಟಿಯಿಂದ ಮಾಡಿದಂತ ಒಂದು ನಿರ್ಣಯ. ಒಂದು ತಿಂಗಳ ಒಳಗಾಗಿ ಆಗಿ ಹೋಯ್ತು. ಈಗ 2 ತಿಂಗಳು 3 ತಿಂಗಳಾದರೂ ಕೂಡ ಯಾವುದೇ ನಿರ್ಣಯ ಬಂದಿಲ್ಲ. ಈಗ ಮತ್ತೊಂದು ಹುನ್ನಾರ ನಡೀತಾ ಇದೆ. ಮತ್ತೆ ಅದನ್ನ ಕಾಲಾವಧಿ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಪಿತೂರಿ ನಡೀತಾ ಇದೆ. ಅದನ್ನ ಸಮಾಜ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. 35 ವರ್ಷಗಳ ನಿರಂತರ ಹೋರಾಟಕ್ಕೆ ಸರ್ಕಾರ ಮಾಡತಕ್ಕಂತ ದ್ರೋಹ ಇದು. ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಜಾರಿಗೆ ತರದೆ ಇವತ್ತು ಅನ್ಯಾಯವನ್ನು ಮಾಡತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಜನವರಿ 31 ತನಕನೂ ನಾಗಮೋಹನ್ ದಾಸ್ ಅವರು ಯಾರ್ಯಾರು ಸಂಘಟನೆಯವರು ವ್ಯಕ್ತಿಗಳು ಅರ್ಜಿ ಕೊಡ್ತಿದ್ರ, ಸಲಹೆ ಸೂಚನೆಗಳು ಕೊಡ್ತಿದ್ರೆ ಕೊಡಬಹುದು ಅಂದಿದ್ದಾರೆ. 31 ಇನ್ನೇನು 2-3 ದಿವಸದಲ್ಲಿ ಮುಗಿದು ಹೋಗ್ತದ. ಅದಕ್ಕೆ ನಾವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಾಹೇಬರಿಗೆ ಒತ್ತಾಯ ಮಾಡ್ತೀವಿ, ವಿನಂತಿ ಮಾಡ್ತೀವಿ. ವರದಿಯನ್ನ ಮಧ್ಯಂತರ ವರದಿಯನ್ನಾದರೂ ಕೊಟ್ಟು 6% ಮಾದಿಗರು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಉಪಜಾತಿಗಳೇನು ನಮಗೆ ಕೊಡಿ ಅಂತಾರ ಅವ್ರಿಗಾದರೂ ಕೊಡ್ತಕ್ಕಂತ ಕೆಲಸವನ್ನು ಮಾಡಬೇಕು. ಉಳಿದ 11% ಮೀಸಲಾತಿ ವರ್ಗೀಕರಣ ನಿಮಗೆ ಸಮಯ ಬೇಕಾದರೆ ತಗೊಳ್ಳಿ, ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೀವಿ.